ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮಸ್ಕಾರ ಗೆಳೆಯರು ಯೂಟ್ಯೂಬ್ ಚಾನಲ್. ಇವತ್ತಿನ ರಿವ್ಯೂ ವೀರಾಧೀರ ಸೂರನ್ ಪಾರ್ಟ್ 2 ಸ್ಟಾರಿಂಗ್ ಜಿಯಾನ್ ವಿಕ್ರಮ್ ಅಂಡ್ ಸೆಚುರಿಯಾ. ಈ ಮೂವಿ ಸ್ಟೋರಿ ಲೈನ್ ಇರೋದು ಒಂದೇ ನೈಟಲ್ಲಿ ಬೇಸ್ಡ್ ಆನ್ ಒನ್ ನೈಟ್. ಆ್ಯಂಡ್ ಈ ಮೂವಿ ನೋಡಿದ ನನಗೆ ಏನೇನು ಇಷ್ಟ ಆಯಿತು, ಏನೇನು ಕಷ್ಟವಾಯಿತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟೋರಿ ಲೈನ್ ನಿಮಗೆ ಒಂದೇ ಒಂದು ಲೈನಲ್ಲಿ ಹೇಳ್ತೀನಿ. ನಮ್ಮ ಸೂರ್ಯ ಕಾಲಿನ ಕೇಸ್ನ ಒಂದೇ ಒಂದು ನೈಟ್ನಲ್ಲಿ ಕಂಪ್ಲೀಟ್ ಮಾಡಬೇಕಂತ ನಮ್ಮ ಸೂರ್ಯ ಹಾಗೂ ಸೂರ್ಯಗೂ ಆ ಕೇಸ್ಗೂ ಏನೋ ಸಂಬಂಧ, ಏನಕ್ಕೆ ಸಹಿಸಬೇಕು, ಏನಕ್ಕೆ ತೀರ್ಮಾನ ಮಾಡಿದ್ದು, ಸೂರ್ಯಗೂ ಕಾಲಿನ ಸಾಯಿಸಿದ್ರ ಇಲ್ವಾ, ಇದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಿ. ಮೂವಿ ಫಸ್ಟ್ ಹಾಫ್ ತುಂಬ ಇಂಟೆನ್ಸಿವ್ ಆಗಿತ್ತು. ಆ್ಯಂಡ್ ಇನ್ನೂ ಸೆಕೆಂಡ್ ಹಾಫ್ ಬಗ್ಗೆ ಮಾತಾಡೋದಾದರೆ ಅದು ಎಕ್ಸ್ಟ್ರಾಡಿನರಿ. ಅದು ಪಾಸಿಟಿವ್ ಬಗ್ಗೆ ಹೇಳೋದಾದರೆ ನನಗೆ ಸ್ಟೋರಿ ಲೈನ್ ತುಂಬ ಇಷ್ಟವಾಯಿತು. ಮೋಸ್ಟ್ಲಿ ಸ್ಟೋರಿ ಟೆಲ್ಲಿಂಗ್ ಅಂದರೆ ತುಂಬ ಇಂಟೆನ್ಸಿವ್, ಎಂಗೇಜಿಂಗ್ ಆಗಿದೆ. ಆ ಕಡೆ ಕಾಲಿನ ಸಾಯಿ ಇಲ್ವಾ, ಈ ಸೂರ್ಯ ಕಾಲಿನ ಏನಕ್ಕೆ ಸಾಯಿಸಬೇಕು, ಸ್ಟೋರಿ ಲೈನ್ ಕೂಡ ಒಂದು ನೈಟ್ನಲ್ಲಿ ತುಂಬ ಇಂಟೆನ್ಸಿವ್ ಆಗಿದ್ದು ತೋರಿಸಿದ್ದಾರೆ. ಆ್ಯಂಡ್ ಈ ವಿಜುವಲ್ಸ್, ರಿಯಲಿಸ್ಟಿಕ್ ಸಿನಿಮ್ಯಾಟೋಗ್ರಫಿ, ವಿಕ್ರಮ್ ಅವರ ಲುಕ್ಸ್, ಡೈಲಾಗ್ ಡೆಲಿವರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಖ್ಯದಲ್ಲಿ ಕಾಲಿನ ಫ್ಲ್ಯಾಶ್ಬ್ಯಾಕ್ ಸೀನ್ ಐತೆ, ಎಕ್ಸ್ಟ್ರಾಡಿನರಿ. ಇನ್ನು ಸೂರ್ಯ ಬಗ್ಗೆ ಮಾತಾಡೋಣಾದರೆ ಡೈಲಾಗ್ ಡೆಲಿವರಿ ಚೆನ್ನಾಗಿದ್ದು, ನಟನೆ ಮಾಡಿದ್ದಾರೆ. ಮುಖ್ಯದಲ್ಲಿ BGM ಈ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣಾದರೆ ಜಿಯಾನ್ ವಿಕ್ರಮ್ ತುಂಬ ಎಂಟರ್ಟೈನ್ಮೆಂಟ್ ಆಗಿ, ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು ಆ್ಯಂಡ್ ಗೆಟಪ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಫೈಟ್ ಮಾತ್ರ ಎಕ್ಸ್ಟ್ರಾಡಿನರಿ. ಸ್ಕ್ರೀನ್ ಪ್ಲೇ ಮತ್ತು ಆ್ಯಕ್ಟಿಂಗ್ ಕಾಮನ್ ಕ್ರಿಯಲ್ ಆಗಿ ನಟಿಸಿದ್ದಾರೆ. ಇನ್ನು ಸೂರ್ಯ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪೀಕ್ ಲೆವೆಲ್ ಮಾಡವ್ರೆ. ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್, ಆ್ಯಕ್ಟಿಂಗ್. ಇನ್ನು ಸ್ಟೋರಿ ಲೈನ್ ಬಗ್ಗೆ ಹೇಳೋದಾದರೆ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಇತ್ತು.